ಹಾಯ್ ಎವ್ರಿವಾನ್, ಬನ್ನಿ ನಾವು ನಾಯಿ ಮೈ ತೊಳೆಯೋಣ. ಇವಾಗ ಫಸ್ಟು ಅದಕ್ಕೆ ಎಣ್ಣೆ ಹಚ್ಚಬೇಕು, ಉಣ್ಣೆದು ಮತ್ತು ಹುಳದ್ದು. ಸೊ ಅದಕ್ಕೆ ನಾನು ಫಸ್ಟು ಎಣ್ಣೆ ಹಚ್ತಾ ಇದ್ದೀನಿ ಅವಕ್ಕೆ ಗಾಡಕ್ಕೂ. ಇವಾಗ ಇದಕ್ಕೆ ಪಾಪೋಗೆ ಹಚ್ತಾ ಇದ್ದೀನಿ. ಇದು ಅಂತೂ ಭಾಳ ನಿಧಾನ ಇದೆ, ಸೊ ಅದಕ್ಕೆ ಎಂತ ಇಲ್ಲ, ಸುಮ್ಮನೆ ಹಚ್ಕೊತೈತಿ. ಮತ್ತು ಎಲ್ಲೆಲ್ಲಿ ಗಾಯ ಪಾಯ ಆಗೈತಲ್ಲ ಅಲ್ಲಿ ಜಾಸ್ತಿ ಹಚ್ಚಬೇಕು. ಮತ್ತು ಕುತ್ತಿಗೆ ಕಡೆ, ಕೈ ಕಡೆ, ಯಾಕಂದ್ರೆ ಅಲ್ಲಿ ಸಂಧಿ ಪಂದಿ ಇರುತ್ತಲ್ಲ ಅಲ್ಲೇ ಜಾಸ್ತಿ ಇರೋದು ಹೀನು ಮತ್ತು ಉಣ್ಣೆ ಅವೆಲ್ಲ ಕಿವಿ ಕಡೆ. ಸೊ ಅದಕ್ಕೆ ಫಸ್ಟು ಫುಲ್ ಮೈ ಸ್ಕ್ರಬ್ ಮತ್ತು ಹಂಗೆ ನಾವು ಮನುಷ್ಯರಿಗೆ ಎಣ್ಣೆ ತಿಕ್ತೀವಿ ಆ ಥರ ಅವಕ್ಕೆ ಎಣ್ಣೆ ಬರೀ ಹಚ್ಚಿ ತಿಕ್ಕಬೇಕು. ಹಂಗಾದರೆ ಅವರು ಹುಳ ಕಾಳ ಏನೋ ಇದ್ದು ಸಾಯ್ತಾರೆ. ಈಗ ಅದಕ್ಕೆ ಕರೆಕ್ಟಾ ಇದ್ದೀನಿ, ಅದು ಬಂತು ಓಡಿ. ಇದು ಅಂತ ಗುಮ್ಮ, ಇದಕ್ಕಂತೂ ಜಾಸ್ತಿನೇ ಬೇಕು ಎಣ್ಣೆ. ಮತ್ತು ಇದ್ರ ಹೆಸರು ಚಿನ್ನು ಅಂತ. ಇದು ಭಾಳ ಇದು ಇದೆ ಅಂದರೆ ಏನಂತ ಹೇಳಿ, ನಾನು ತುಂಟ ಮೈಯಲ್ಲಿ ನಿಂದ್ರಂಗಿಲ್ಲ, ಇದು ಇಲ್ಲ ಗುಮ್ಮ. ಅದು ತುಂಬ ಹೆದರು ಪುಕ್ಕಳು, ಜಾಕು ಹೆದರ್ತಾಳೆ. ಏನಾರ ಮಾಡ್ತಾರೋ ಏನೋ, ಏನಾರ ಇದು ಮಾಡ್ತಾರೋ. ಅದಕ್ಕೆ ಇದಕ್ಕೆ ಜಾಸ್ತಿ ಇರೋದು, ಇದಕ್ಕೆ ಕೂಲ ಜಾಸ್ತಿ ಇದಾವಲ್ಲ, ಇದಕ್ಕೆ ತುಂಬಾ ಇದ್ದಾವೆ. ಫಸ್ಟ್ ನಾ ತಂದಾಗ ತುಂಬ ಇದ್ವು, ಇವಾಗೆಲ್ಲ ಕಡಿಮೆ ಆದವು. ಈಗ 2-3 ಸತಿ ನಾನು ಸ್ನಾನ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಅಷ್ಟೊಂದಿಲ್ಲ. ಅದು ಇದಕ್ಕೂ ಭಾಳ ಹಚ್ಚಬೇಕು. ಇದ್ರ ಮೇನಿರೋದೇ ಇದಿರೋದು, ಕೂಲ ಜಾಸ್ತಿ ಇರ್ತಾವಲ್ಲ, ಮತ್ತು ಜಾಸ್ತಿ ಅವಕ್ಕೆ ಕಡಿತಾನು ಬರುತ್ತೆ, ಕೂಲನೂ ಉದುರುತ್ತೆ. ಅದಕ್ಕೆ ಸಂಬಂಧ ಎಣ್ಣೆ ಹಚ್ಚಿ 1 ತಾಸು ಇಲ್ಲಕಂದ್ರೆ 2 ತಾಸು ಬಿಟ್ಟು ಅಂದ್ರೆ ಅವಕ್ಕೆ ಚೆನ್ನಾಗಿ ಕೂಲ ನೈಸ್ ಆಗ್ತವೆ. ಮತ್ತು ಏನು ಹುಳ ಪಳ ಎಲ್ಲನೂ ಹೋಗ್ತವೆ. ನಾನಂತೂ ಫಸ್ಟು ಕೇರ್ ಮಾಡ್ತೀನಿ, ಯಾಕಂದ್ರೆ ಮನೆಯಲ್ಲೇ ಕುಂದಿರ್ತವೆ. ಇದು ನಿಧಾನ ಅಂತೂ ಇಲ್ಲ ಮನೆಯಲ್ಲೇ ತುಂಬ ಎಣ್ಣೆ ಹಚ್ಕೊಂಡು ಭಾಳ ಇದು ಮಾಡ್ತಾರೆ. ಸ್ನಾನ ಮಾಡೋಕ್ಕೆ ನನಗೆ ಇವಾಗ ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ನನಗೆ ಇಷ್ಟ ಬಂದವರು ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನಂಗೆ ನನ್ನ ಜೀವ. ಅಂದರೆ ಎಷ್ಟು ದೂರ ಇದ್ದಾರೆ, ಅವ್ರು ಕೊಟ್ಟಾರ ನೆನಪಿಗೋಸ್ಕರ ಇದೆ ಇದು ಚಿನ್ನು. ಅದಕ್ಕೆ ಚಿನ್ನನ ಅಂತ ಹೆಸರಿಟ್ಟಿದ್ದೀನಿ. ಮತ್ತು ನೋಡಿ, ಇದು ನಾಯಿಗೆ ಈಗ ಆವಾಗ ಮೈಯೇ ಕಡ್ತಾ ಇದ್ದೈತೆ ಅಂದ್ರೆ ಅದು ಎಣ್ಣೆ ಹಚ್ಚಿನಿಕ ಏನು ಎಲ್ಲ ಕಡಿಯೋಕೆ ಹತ್ತೈತಿ ಸಾಯ್ದವಲ್ಲ. ಇವಾಗ ಯಾವ ಥರ ತಿಕ್ಕಾಡ್ತಾವಂತಂದ್ರೆ ನಮ್ಗೆ ಗೊತ್ತಿಲ್ಲ, ಆ ಥರ ತಿಕ್ಕಾಡ್ತಾವೆ. ಇವಾಗ ಇದು ಒಂದು ಸ್ವಲ್ಪ ನಿಧಾನ ಆಯಿತು, ಯಾಕಂದರೆ ಎಲ್ಲ ಗೊತ್ತಾಯ್ತಲ್ಲ ಇದು ಮಾಡ್ತಾ ಇದ್ದಾಳೆ ಅಂತಂದು. ಹಂಗೆ ನಿಂದಿರಿಸ್ಕೊಂಡು ಫುಲ್ ರಬ್ ಮಾಡಬೇಕು. ಇದಕ್ಕಂತೂ ನಾಯಿ ಮತ್ತು ಕಾಮಿ ಒಂಥರ ಮನುಷ್ಯರಿಗಿಂತ ದೊಡ್ಡ ಜೀವವು, ಪಂಚಪ್ರಾಣ ನನಗಂತರು. ಆದರೆ ಅವರಷ್ಟು ಕಾಳಜಿ ಮನುಷ್ಯರು ತೋರ್ಸಂಗಿಲ್ಲ ನನಗೆ. ನಾನು ಹೊರಗಿಂದ ಬಂದರೆ ನನಗೆ ಓಡಿ ಬರ್ತವೆ, ನನ್ನ ಹತ್ರ ಕುಂದಿರ್ತಾವೆ, ಆ ಥರ ಅದಾವ. ಅದಕ್ಕೆ ನಾನು ಜಾಸ್ತಿ ಅಂದರೆ ಇದ್ರದ್ದು ಮೈ ಕಟ್ತದ್ದು ಹತ್ತೈತಿ, ಅಲ್ಲಿ ಇಲ್ಲಿ ಬರೀ ತಿರುಗಾಡೋದು ಇದು ಮಾಡೋದು ಅಂತ ಹಚ್ಚಿದ್ದು ನನಗೆ. ಇದಕ್ಕಂತೂ 1 ಪಾವು ಕಿಲೋ ಎಣ್ಣೆನೇ ಬೇಕು ಬಿಡು. ಅಷ್ಟು ಕೂಲನೂ ಜಾಸ್ತಿ ಇದ್ದಾವೆ. ಅದಕ್ಕೆ ಇವಾಗ ನಾನು ಹಂಗೆ ಏನು ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ, ಅದಾವೆ ಇಲ್ಲ ಎಲ್ಲಾದರೂ ಉಣ್ಣೆ ಪಣ್ಣೆ ಇದ್ದಾವೆ ಅಂತ. ಆದರೂ ಏನಿಲ್ಲ ಅಂದ್ರೆ ನಾನು ಕ್ಲೀನ್ ನೋಡ್ಕೊತಾ ಇರ್ತಾನಲ್ಲ, ಅದಕ್ಕೆ ಏನೂ ಸಿಗೋಂಗಿಲ್ಲ, ಒಂದು ಸಿಕ್ಕಿಲ್ಲ ನನಗೆ. ಇದ್ರದ್ದು ಆಯಿತು. ನೀವು ಕಿವಿಗೆ ನೋಡ್ತಾ ಇದ್ದೀನಿ, ಕಿವಿಯಾಗ ಏನಾದರೂ ಇದೆಯಾ ಅಂತ. ಕಿವಿಯಾಗೂ ಏನೂ ಇದ್ದಿದ್ದಿಲ್ಲ. ಸೊ ಕ್ಲೀನಾಗಿದೆ. 2-3 ದಿವಸಕ್ಕೊಮ್ಮೆ ಸ್ನಾನ
ಸ್ನಾನ ಮಾಡಿಸ್ತೀನಿ ನಾನು ಇವಾಗ. ಮತ್ತು ನನ್ನ ಮಕ್ಕಳ ಮೇಲೆ ಅಬ್ಸರ್ವ್ ಮಾಡಬೇಡ್ರಿ. ಇಲ್ಲೆಲ್ಲ ನನಗೆ ಒಂದೆರಡು ಅದರ ಹುಳ ಸಣ್ಣ ಏನು ಸಿಕ್ಕು, ಸೊ ಅವನ್ನ ತೆಗೆದು ಕೊಡಿಗೆ ಒಕ್ಕಾಡ್ತಾ ಇದ್ದೆ. ಮಕ್ಕಳು ಕಾಡಿಸ್ತಾವಲ್ಲ ಆ ಥರ ಕಾಡ್ತತ್ತಿದ್ದು ಅಂದರು ತುಂಬಾ. Pierre, Paul, un Jacques, autumn. ಮಸ್ತಿ ಮಾಡೋದಕ್ಕೆ ನಾವು ಹೊಡ್ತಾ ಇದ್ದೀನಿ. ಅದಕ್ಕೆ ನಾನು ಮಸ್ತಿ ಮಾಡುತ್ತೆ, ಒಂದೊಂದು ಥರ ಕುಂದ್ರಲ್ಲ. ಹಾಲು ತಿನ್ನೋಕ್ಕೆ ನನಗೆ ಭಾಳ ಕೈ ಚುರುಕಂತ, ಜಾಸ್ತಿ ಏನು ಹೊಡೆಯಂಗಿಲ್ಲ ಅಂದ್ರೆ ಹಾಲು ತಿನ್ನೋಕ್ಕೆ. ಇವಾಗ ಅದನ್ನೊಂದು ಸ್ವಲ್ಪ ಮುದ್ದಾಡಿದಂದ್ರೆ ಇದು ಬಂದು ಕುಂದಿರ್ತೈತಿ, ಅದನ್ನು ಎತ್ಕೊಳಂಗಿಲ್ಲ ನಾನು. ಇದಂತರೂ ಭಾಳ ಆಯಿತು. ಅವಕ್ಕೆ ಈಗ ಸ್ನಾನಕ್ಕೆ ರೆಡಿ ಮಾಡ್ತೇನೆ. ನೀರಂತರೂ ಇಟ್ಟು ಬಂದೇನಿ. ಇವಾಗೆಲ್ಲ ಅದನ್ನು ಹೋಗಿ ಕ್ಲೀನ್ ಮಾಡಿ ಬರ್ತೇನೆ. ಇವಾಗಂತರೂ ಇವಾಗ ಮೈ ಕಡ್ತ ಸ್ಟಾರ್ಟ್ ಆಗ್ಯವು, ಅದಕ್ಕೆ ಆ ಥರ ಉಲ್ಡಾಡ್ತಾ ಇದ್ದಾವೆ. ಅವು ಏನು ತುಂಬ ಕಡಿತವೆ ಆಡೋಕ್ಕೂ ತುಂಬ. ಇದು ಅಂತೂ ಸಾಕಾಗೈತಿ, ಇದಕ್ಕೆ ತಿಕ್ಕಿ ಇವಾಗ ಅದ್ರ ಸ್ಟಾರ್ಟ್ ಆಗೈತಿ. ಸ್ನಾನಕ್ಕೆ ರೆಡಿ ಮಾಡ್ತೇನೆ. ಸ್ನಾನಕ್ಕೆ ತೊಗೊಂಬಂದೆ ಬಕೆಟ್ ಅವೆಲ್ಲ ಹೊರಗೆ ತೊಗೊಂಬಂದು ಇದ್ರ ಸ್ನಾನ ಅಂದರು ಇದಕ್ಕೆ ತುಂಬ ರೂಢಿ ಆಗೈತಿ. ಇದು ಸುಮ್ಮನೆ ಕುಂದ್ರತೈತಿ, ಆ ಥರ ನೀ ಕುಂದ್ರಿಸ್ತೀಯ, ಯಾವ ಥರ ಇದು ಮಾಡ್ತೀಯ, ಇದಕ್ಕೆ ಆರಾಮಾಗಿ ಕುಂದಿರ್ತೈತಿ. ಇದ್ರದ್ದು ಟೆನ್ಷನ್ ಇಲ್ಲ ನಂಗೆ. ನೀವು ನೋಡ್ಬೋದು ಯಾವ ಥರ ಸಣ್ಣ ಮಕ್ಕಳ ಥರ ಸ್ನಾನ ಮಾಡ್ತೈತಿ. ಬೊಗಳಂಗೂ ಇಲ್ಲ, ಕಚ್ಚೋಂಗೂ ಇಲ್ಲ, ಮತ್ತು ತೆಗಿತಕ್ಕೆ ಹೋಗಂಗಿಲ್ಲ. ಮುಖಕ್ಕೆ ನೀರು ಹಾಕಿದ್ರೆ ಅಷ್ಟೇ ಇದು ತೊಂದರೆ ಕೊಡುತ್ತೆ ಅಷ್ಟೆ. ಯಾವುದೇ ಪ್ರಾಣ ಅಲ್ಲಿ ಮುಖಕ್ಕೆ ನೀರು ಹಾಕಿದ್ರೆ ಅವಕ್ಕೆ ಇದಾಗುತ್ತೆ. ಮತ್ತು ನಿಮ್ಮ ಮನೇಲಿ ನಾಯಿ ಅದಾವ ಇದ್ದರೆ ಪ್ಲೀಸ್ ಅವನ್ನ ಚೆನ್ನಾಗಿ ನೋಡ್ಕೊರಿ. ಮತ್ತು ಕ್ಲೀನು, ನಾಯಿ ಅಂದರೆ ಕ್ಲೀನ್ ಇರಬೇಕು. ಯಾಕಂದರೆ ಅವಕ್ಕೆ ಜಾಸ್ತಿ ಅಂದರೆ ತುಂಬ ಬೇಗ ಹುಳ ಆಗುತ್ತೆ. ಕಿವಿಯಲ್ಲಿ ಆದರೂ ಗಾಯ ಆದರೂ ಅದಕ್ಕೆ ಫಸ್ಟು ಕ್ಲೀನಾಗಿರಬೇಕು. ಹಂಗಾದ್ರೆ ನೀವು ಆರಾಮಾಗಿ ನಿಮ್ಗೆ ತಲೆ ಟೆನ್ಷನ್ ಇರೋಂಗಿಲ್ಲ. ಅದಕ್ಕೆ 3 ದಿನ 4 ದಿನ ಬಿಟ್ಟು ಸ್ನಾನ ಪ್ಲೀಸ್ ಮಾಡಿಸ್ರಿ ಅವಕ್ಕೆ. ಹಂಗಾದ್ರೆ ನಾಯಿ ಮತ್ತು ರೂಢಿನೇ ಇರುತ್ತವೆ ಅವಕ್ಕೆ, ಮತ್ತು ಇದನ್ನಾಗುತ್ತೆ. ನೀವು ನೋಡ್ಬೋದು ಯಾವ ಥರ ಸ್ನಾನ ಮಾಡುತ್ತೆ ಇದು. ಇನ್ನೊಂದು ತೋರಿಸ್ತೇನೆ ನಿನಗೆ, ಅದು ಯಾವ ಥರ ಸ್ನಾನ ಮಾಡುತ್ತೆ ಅಂತ. ಇವಾಗ ಮುಖದ ಮೇಲೆ ನೀರು ಹಾಕೋದಾನಲ್ಲ, ಅದಕ್ಕೆ ಅತ್ತಾಗಿದ್ದಾಗ ಹೋಗ್ತಾ ಇದೆ. ಅದ್ರ ಮುಖನೂ ತೊಳಿಬೇಕಲ್ಲ, ಕಿವಿ ಕಡೆ ಅಂತೂ ಜಾಸ್ತಿ ಹೊಲಸಿರುತ್ತೆ. ನಾನು ದಿನಾನು ಒಂದು 3 ದಿನ 2 ದಿನ ಬಿಟ್ಟು ತೊಳಿತೇನಲ್ಲ, ಅದಕ್ಕೆ ಅಷ್ಟೊಂದು ಇರೋಂಗಿಲ್ಲ. ಆದರೂ ಸೋಪು ಯಾವಾಗ ಸ್ನಾನ ಮಾಡಿಸ್ತದೆ ಅವಾಗ ತೊಳಿಲೇಬೇಕಲ್ಲ. ನನಗೆ ಏನೋ ಹತ್ತಾಯಿತು ಅಲ್ಲೇ ಕೈಗೆ, ಸೊ ಅದಕ್ಕೆ ನೋಡಿದೆ. ಆದರೆ ಏನು ಇದ್ದಿದ್ದಿಲ್ಲ, ಸಣ್ಣ ಗುಳ್ಳೆ ಇದ್ದಿತ್ತು.
ಅದೇನೋ ಜಂತು ಹೊಟ್ಟೆಲಿ ಜಂತಿದ್ರೆ ಗುಳ್ಳೆ ಇಳುತ್ತಂತ. ಇವಾಗ ಇದ್ರದ್ದು ಆಯಿತು ಸ್ನಾನ. ಇವಾಗ ಅದನ್ನು ಕೊಡುತ್ತಾ ಇದ್ದೀನಿ. ನೀರು ಫಸ್ಟು ಅಂದರೆ ಬಟ್ಟೆ ಡೈರೆಕ್ಟ್ ಒರೆಸಿದ್ರೆ ತುಂಬಾ ಒದ್ದೆ ಆಗುತ್ತೆ. ಅದಕ್ಕೆ ಫಸ್ಟು ಕೊಡಬೇಕು. ಅದನ್ನು ಎಲ್ಲ ಕೂಲ ಕಡೆ ಎಲ್ಲ ಫುಲ್ ಅದನ್ನು ಕೊಡ್ಬಿದ್ರೆ ಜಾಸ್ತಿ ಒದ್ದೆನೂ ಆಗೋಲ್ಲ, ಬಟ್ಟೆ ಲಘುನೂ ಒಣಗ್ತೈತೆ. ಅದಕ್ಕೆ ಫಸ್ಟು ನಾನು ಕೊಡುತ್ತೀನಿ. ಅದಕ್ಕೆ ಸ್ನಾನ ಮಾಡಿ ಬೇಕಾ ಫುಲ್ ಅದಕ್ಕೆ ಈ ಥರ ಕೊಡ್ಬಿದ್ರೆ ನೀರೆಲ್ಲ ನೀಟಾಗಿ ಹೋಗುತ್ತೆ. ಇವಾಗೆಲ್ಲ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ಇವಾಗ ಇದ್ರದ್ದು ಆಯಿತು ಸ್ನಾನ. ಇವಾಗ ಅದನ್ನು ಕರ್ಕೊಂಬರ್ಬೇಕು. ಅದು ಇವಾಗ ಮಕ್ಕೊಂದೈತಿ ಒಂದು ಕಡೆ, ಎಲ್ಲ ಹುಡ್ಕೊಂಡು ಕರ್ಕೊಂಬರ್ಬೇಕು. ಅದು ಅಂದರೂ ಎಲ್ಲರೂ ಸಂಧಿ ಸಿಕ್ಕರೆ ಸಾಕು, ಬರೀ ಸಂಧ್ಯಾಗ ಮಕ್ಕೊಂತೈತಿ. ಇದು ರಾಣಿ ಥರ, ಎಲ್ಲಿ ಬೇಕಾದರೂ ಯಾರು ಬಂದರೂ ಏನಿಲ್ಲ. ಅದು ಒಂದು ಸ್ವಲ್ಪ ಹೆದರ್ತೈತಿ. ಅದಕ್ಕೆ ಇದಕ್ಕೆ ನೀರು ಚೆಲ್ಲಿದೆ. ನೀರು ಚೆಲ್ಲಿ ಬೇರೆ ಅದಕ್ಕೂ ಬೇರೆ ಇದಕ್ಕೆ ಬೇರೆ ಇಟ್ಟಿದ್ದೆ ನೀರು. ಇದು ಅಂದರೆ ಇವಾಗ ನನಗೆ ಆ ಥರ ಮಾಡುತ್ತೆ. ನೀರು ಹಾಕತ್ಲೆ ವಡ ವಡ. ಮತ್ತೊಂದು ಸ್ವಲ್ಪ ದೊಡ್ಡದು ಇದೆಯಲ್ಲ, ಸ್ನಾನ ಮಾಡೋಕ್ಕೆ ಆವಾಗಲ್ಲ. ಇರಂಗೂ ಇಲ್ಲ ಇದು ಮೈ ಮೇಲೆ ನೆಟ್ಟಗೆ. ಇದು ನಂತರ ಸಣ್ಣ ಮಕ್ಕಳು ಎರಿತಾರಲ್ಲ ಆ ಥರ ಎರಿಬೇಕು ಇದನ್ನ. ಅದು ಇವಾಗ ಅದನ್ನು ಕರ್ಕೊಂಡೇನಂತಂದು ಪದೇ ಪದೇ ಬರ್ತೈತಿ, ಸುಳ್ದಾಡ್ತೈತಿ, ಹೋಗ್ತೈತಿ. ಮೈ ಕೊಡುತ್ತಾ ಇಲ್ಲ, ಮೈ ಒರೆಸ್ಕೊತಾ ಇಲ್ಲ. ಮತ್ತು ಇಲ್ಲೇ ಬಂದು ನೋಡ್ತಾ ಇದೆ. ನೋಡಬೇಕಾದ್ರೆ ನೀವು ಬರೀ ಬರೋದು ನೋಡೋದು ಹೋಗೋದು, ಬರೋದು ನೋಡೋದು ಹೋಗೋದು. ಅದಕ್ಕೆ ಇದನ್ನ ಎತ್ಕೊಂಡ್ರೆ ತುಂಬ ಜೆಲಸ್ ಆಗುತ್ತೆ. ಅದನ್ನಷ್ಟೇ ಎತ್ಕೋಬೇಕು. ಇದು ಒಂದು ಸ್ವಲ್ಪ ಮೈ ಮೇಲೆ ಬಂತಂದ್ರೆ ಇದು ಮಾಡುತ್ತೆ. ನೋಡಿ ಇವಾಗ ಎಷ್ಟು ಕಾಡಿಸ್ತಾ ಇದೆ ನನಗೆ. ನಾನು ತುಂಬ ಅಲ್ಲೇ ಜಳಕ ಮಾಡೋದು, ಹಂಗೆ ಮಾಡುತ್ತೆ. ತುಂಬಾ ಕಾಡಿಸ್ತೈತಿದು. ಆಯಿತು ಇದ್ರದ್ದು ಸ್ನಾನ. ಇವಾಗ ಅದನ್ನು ಮೈ ಕೊಡುತ್ತಾ ಇದ್ದೀನಿ. ಇವಾಗ ಅದು ನೋಡಿ ಯಾವ ಥರ ಬಂದಿದ್ದು ಮಾಡುತ್ತಾ. ಇವಾಗ ಅದು ನೀನು ನನ್ನೂ ಎತ್ಕೋ ಆ ಥರ. ಆದರೂ ಕಡೆಗೆ ಎತ್ಕೊಂಡೆಲ್ಲ ಮಟ್ಟ ಸಮಾಧಾನ ಆಗೋಲ್ಲ ಅದಕ್ಕೆ. ಇವಾಗ ನೋಡಿ ಹೆಂಗೆ ಬರೋದು, ಹತ್ತಕ್ಕೆ ಟ್ರೈ ಮಾಡುತ್ತೆ. ಇವಾಗ ಎತ್ಕೊಂಡಿದ್ಮ್ಯಾಕ ಅದನ್ನು ಕಚ್ಚಕ್ಕಂತಂದು ಬರೀ ಕಚ್ಚಕ್ಕೆ ಇದು ಮಾಡ್ತೈತಿ. ಸ್ನಾನ ಆಯಿತು. ಇವ್ರ ದಿಮಾಕ ಆಟ ನೋಡು, ಅಂದರೆ ರಿಲ್ಯಾಕ್ಸ್ ಆಗಿಬಿಡ್ತಾವಲ್ಲ ನಾಯಿ ಸ್ನಾನ ಮಾಡಿನಕ. ಸೊ ಇವಾಗ ಅವಕ್ಕೂ ರಿಲ್ಯಾಕ್ಸ್ ಆಗಿ ತುಂಬ ತುಂಟಾಟ ಮಾಡೋದು. ಇಬ್ಬರು ಜೊತೆ ಮೇಲೆ ಚೆನ್ನಾಗಿ ಅದಾವ.